ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು, ಆನೆ ಕುದುರೆ ಪ್ರೇಮಿ. ನೋಡಿ ಸ್ನೇಹಿತರೆ, ಇವತ್ತು ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನೈಟ್ ಡಿನ್ನರ್ಗೆ ನಾನು ಇವತ್ತು ಟೊಮೊಟೊ ಸಾಂಬಾರು ಮತ್ತೆ ರೈಸ್, ಅದಕ್ಕೆ ಸ್ವಲ್ಪ ನಂಚ್ಕೊಳಕ್ಕೆ ಅಂತೇಳಿ ಸ್ವಲ್ಪ ಎಗ್ ಬುರ್ಜಿ ಮಾಡ್ತಾ ಇದ್ದೀನಿ. ಎಗ್ ಬುರ್ಜಿ ಏನಪ್ಪಾ ಅಂತಂದ್ರೆ, ಈಗ ನಾನು ನಿಮ್ಗೆ ಇವಾಗ ಈ ವಿಡಿಯೋ ಮಾಡ್ತಾ ಇರೋದು ಏನಪ್ಪಾ ಅಂತಂದ್ರೆ, ಎಗ್ ಬುರ್ಜಿ ಮಾಡೋದು ಯಾವ ತರ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬಾಣ್ಲಿಗೆ ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳಿ ಬಿಟ್ಟಿದ್ದೀನಿ. ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು, ಸ್ವಲ್ಪ ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂಡು, ಹಸಿಮೆಣಸಿನಕಾಯಿ ಹಾಕೊಂಡು, ಕರಿಬೇವಿನ ಸೊಪ್ಪು ಹಾಕೊಂಡು ನೀಟಾಗಿ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಚಿಲ್ಲಿ ಪೌಡ್ರು ಮತ್ತೆ ಸ್ವಲ್ಪ ಸಾಲ್ಟ್ನ ಹಾಕೊಂಡು ನಾವು ಏನ್ ಮಾಡಬೇಕು ಅಂತಂದ್ರೆ, ಈಗ ನೋಡಿ ಇವಾಗ ನಾನು ನಿಮಗೆ ರೋಸ್ಟ್ ಮಾಡಿದ್ದೀನಲ್ಲ, ಇವಾಗ ನೋಡಿ ಸ್ನೇಹಿತರೆ, ಇವಾಗ ಕ್ಲೀನಾಗಿ ರೋಸ್ಟ್ ಆಗಿದೆ. ಇವಾಗ ಮಸಾಲೆ ಎಲ್ಲ ಹಾಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಂಡಿದೀವಿ. ಈ ರೋಸ್ಟ್ ಮಾಡ್ಕೊಂಡಿರೋದಕ್ಕೆ ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇವಾಗೆಲ್ಲ ಚೆನ್ನಾಗಿ ತುಂಬಾ ಫ್ರೈ ಆಗಿದೆ. ಇವಾಗ ಏನಪ್ಪಾ ಅಂತಂದ್ರೆ, ಒಂದು 7 ರಿಂದ 8 ಮೊಟ್ಟೆನ ನಾವು ಮೊಟ್ಟೆ ಹೊಡೆದು ಒಳಗಡೆ ಹಾಕೊಬೇಕು. ಒಳಗಡೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಸಾಲ್ಟ್ ಪೌಡರ್ ಏನಾದ್ರು ಬೇಕು ಅಂತಂದ್ರೆ ಸ್ನೇಹಿತರೆ, ನಾವು ಸಾಲ್ಟ್ ಪೌಡರ್ ಹಾಕೊಬೇಕಾಗತ್ತೆ. ಓಕೆನಾ? ಇಷ್ಟೇ ನಾನು ನಿಮ್ಗೆ ಈ ಒಂದು ಎಗ್ ಬುರ್ಜಿ ಮಾಡೋದನ್ನ ನಾನು ನಿಮ್ಗೆ ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಹೊಡೆದಕ್ಕೆ ಬೇಕು. ಪಡ್ದಿ ಮಾಡಬೇಕು. ಉರಿ ಜಾಸ್ತಿ ಕೊಡಂಗಿಲ್ವಾ? ಇಟ್ಟಿದ್ದೀನಲ್ಲ, ಮಿಕ್ಸ್ ಮಾಡುತ್ತೆ.